ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಗಾರ್ಡನ್ ವೇಸ್ಟ್ನ ಯೂಸ್ ಮಾಡಿಕೊಂಡು ಒಂದು ಗೊಬ್ಬರನ ತಯಾರು ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವ ರೀತಿ ನಾವು ಮಾಡ್ಕೋಬೋದು ಮನೇಲಿ ಅತಿ ಸುಲಭವಾಗಿ ಅಂತ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಾನು ಇವಾಗ ಒಂದು ಡಬ್ಬಲ್ಲಿ ಮಣ್ಣು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಒಂದು ಡಬ್ಬು ಕೆಮ್ಮಣ್ಣಿದು ಸಸಿಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೀತವೆ. ಇದು ಕೆಮ್ಮಣ್ಣು. ಮತ್ತು ನಾನು ಇದನ್ನು ಮಣ್ಣನ್ನ ಯಾವ ರೀತಿ ನಾನು ಗೊಬ್ಬರ ಗಾರ್ಡನ್ ವೇಸ್ಟ್ ಜೊತೆ ಮಿಕ್ಸ್ ಮಾಡ್ತೀನಿ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಒಂದು ಖಾಲಿ ಬಕೆಟು ಒಡೆದೋಗಿರೋದಿದೆ, ಅದಕ್ಕೆ ನಾನು ಸ್ವಲ್ಪ ಮಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ದೇವ್ರ ಪೂಜೆ ಮಾಡಿ ಹೂವು ಒಣಗಿರೋ ಇರ್ತದಲ್ಲ ಅದನ್ನು ಕೂಡ ನಾನು ಈ ಪಾಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡಿದ್ದೆ ನಾನು, ಅದನ್ನೆಲ್ಲ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಅದು ಎಲ್ಲ ಸ್ವಲ್ಪ ಒಣಗಿದೆ ಇವಾಗ. ಅದನ್ನು ಎಲ್ಲ ಕೂಡ ನಾನು ಇವಾಗ ತುಂಬ್ಕೊತಾ ಇದ್ದೀನಿ. ಹಸಿದನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಬೇಗನೆ, ಅದು ಕೊಳೆಯೋದಕ್ಕೆ ಮುಂಚೆನೇ ಸ್ಮೆಲ್ ಬಂದುಬಿಡುತ್ತೆ. ಆದರೆ ಈ ಥರ ಒಣಗಿಸ್ಬಿಟ್ಟು ಸ್ವಲ್ಪ ದಿನ ಆದಮೇಲೆ ಹಾಕೋದ್ರಿಂದ ಯಾವುದೇ ಸ್ಮೆಲ್ ಬರೋದಿಲ್ಲ. ನಾನು ಇದನ್ನೆಲ್ಲ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ನಾನು ಗಾರ್ಡನ್ ಕ್ಲೀನ್ ಮಾಡಿದಾಗ. ಅದನ್ನು ಇವಾಗೆಲ್ಲ ನಾನು ಒಂದು ಪಾಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೂ ಬಂದಂಗೆ. ಅಲ್ಲಿ ಸ್ವಲ್ಪ ಮಣ್ಣು ಕೂಡ ಇತ್ತು, ಆ ಮಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ಮಳೆ ಜಾಸ್ತಿ ಇವಾಗ ಮಣ್ಣು ಇದನ್ನು ಕಿತ್ತಾಗ ಬುಡದಲ್ಲೆಲ್ಲ ಮಣ್ಣು ಸ್ವಲ್ಪ ಜಾಸ್ತಿ ಬಂದಿತ್ತಲ್ಲ, ಅದೆಲ್ಲ ಹಾಗೆ ಸೈಡಲ್ಲಿ ಇಟ್ಟಿದ್ದೆ ನಾನು. ಈ ರೀತಿ ಕಾಂಪೋಸ್ಟ್ ತಯಾರಿಸ್ಬೇಕಾದ್ರೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನೆಲ್ಲ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾಟ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನೆಲ್ಲ ಹಾಕ್ಕೊಂಡೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಇನ್ನೂ ಸ್ವಲ್ಪ ಮಣ್ಣು ಹಾಕ್ಕೋಬೇಕು. ಅದಕ್ಕೆ ಪಾಟು ಸ್ವಲ್ಪ ಟೈಟಾಗಿರಬೇಕು. ನಾವು ಯಾವುದೇ ರೀತಿ ಇದನ್ನು ವೇಸ್ಟ್ ಆದರೆ ಮಣ್ಣು ಸಡಿಲಾಗಿರಬಾರ್ದು, ಸ್ವಲ್ಪ ಟೈಟಾಗಿ ಇರಬೇಕು. ನಾವು ಆ ರೀತಿ ಮಣ್ಣನ್ನು ನಾವು ಹಾಕಬೇಕು ನೋಡಿ. ನಾನು ಇವಾಗ ಸ್ವಲ್ಪ ಕೆಳಗಡೆ ಮಣ್ಣು ಹಾಕಿದೆ. ಇವಾಗ ಗಾರ್ಡನ್ ವೇಸ್ಟ್ ಎಲ್ಲ ಹಾಕಿ ಇವಾಗ ನಾನು ಮೇಲ್ಗಡೆ ಪಾಟಲ್ಲೂ ಕೂಡ ಮಣ್ಣು ಹಾಕ್ತಾಯಿದ್ದೀನಿ. ಇದು ಮಣ್ಣು ನಾವು ಟೈಟಾಗಿ ಹಾಕೋದ್ರಿಂದ ಕಸ ಬೇಗನೆ ಕೊಳೆಯುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಮಣ್ಣನ್ನ ಸ್ವಲ್ಪ ಟೈಟಾಗಿ ಅದ್ಮಿ ತುಂಬ್ಕೊಂಡಿಟ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬೇಗನೆ ಕೊಳ್ತೋಗ್ಬಿಡುತ್ತೆ. ಅದು ಇದು ನಾವು ಹಾಕಿರೋ ಗಾರ್ಡನ್ ವೇಸ್ಟು ಬೇಗ ಕೊಳ್ತುಬಿಡುತ್ತೆ. ಆವಾಗ ಸ್ವಲ್ಪ ಹಾಗೆ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನೀರು ಹಾಕಿ ಹಾಗೆ ಒಂದು ಸಸಿನೂ ಕೂಡ ನಾನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಒಂದು ಸೇವಂತಿಗೆ ಕೊಳ್ತೀನಿ. ಗೊಬ್ಬರ ಚೆನ್ನಾಗಿ ಕೊಳಿದ್ರೆ ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಅದರಿಂದ ಗಿಡ ಚೆನ್ನಾಗಿ ಬರೋದಕ್ಕೆ ಮುಂಚೆ ನಾವು ಈ ಥರ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ ನಾನು ನೋಡಿ. ಈ ಥರ ಹಾಕಿದ್ದೆ. ಇವಾಗ ಒಣಗೋಗ್ಬಿಟ್ಟಿದೆ. ಏಕೆ ಅಂತಂದರೆ ನಾವು ಇದರಲ್ಲಿ ರಜದಲ್ಲಿ ಊರಿಗೆ ಹೋಗಿದ್ವಲ್ಲ, ನೀರು ಹಾಕೋರು ಯಾರೂ ಇಲ್ಲ ಅಂದ್ಬಿಟ್ಟು ಗಿಡ ಒಣಗೋಗಿದೆ ನೋಡಿ. ಇದು ಯಾವ ರೀತಿ ಆಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಗೊಬ್ಬರ ತುಂಬಾ ಚೆನ್ನಾಗಿ ಕೊಳ್ತಿದ್ರು ಆಗಿ ಎಲ್ಲ ಕೊಳ್ತೋಗ್ಬಿಟ್ಟಿದೆ. ನಾನು ವೇಸ್ಟ್ ಏನೇನು ಹಾಕಿದ್ದೀನಿ ನೋಡು ಅದು ಯಾವುದೂ ಕೂಡ ಇಲ್ಲ ಈಗ ಅದರೊಳಗಡೆ. ನಾನು ಹಾಕಿದ್ದು ಕೆಂಪು ಮಣ್ಣು, ಆದರೆ ಇದು ಆಗಿರೋದು ಗೊಬ್ಬರ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವೇ ನೋಡಿ ಯಾವ ರೀತಿ ಆಗಿದೆ ಅಂತ. ಫುಲ್ ಎಲ್ಲ ಗೊಬ್ಬರ ಆಗಿಬಿಟ್ಟಿದೆ. ಅದು ನಾನು ಹಾಕಿರೋ ವೇಸ್ಟ್ ಎಲ್ಲ ಗೊಬ್ಬರ ಆಗಿಬಿಟ್ಟಿದೆ. ಈ ರೀತಿ ಗೊಬ್ಬರ ಆಗುತ್ತೆ ನಾವು ಯಾವುದೇ ರೀತಿ ಕಾಂಪೋಸ್ಟ್ ನೋಡಿ. ನಾನು ಕೆಳಗಡೆ ಮಣ್ಣು ಹಾಕ್ಬಿಟ್ಟು ಮಧ್ಯದಲ್ಲೆಲ್ಲ ಸ್ವಲ್ಪ ಸತ್ತೆ ಅದು ಹೂವಿಂದಿದ್ದು ಎಲ್ಲ ಹಾಕಿದೆ ನೋಡಿ. ಹೂವಿಂದು ದಾರ ಎಲ್ಲ ಹೆಂಗೆ ಸುತ್ಕೊಬಿಟ್ಟಿದೆ, ಅದೆಲ್ಲ ಕೊಳೆತು ಗೊಬ್ಬರ ಆಗಿದೆ. ಈ ರೀತಿ ನಾವು ಮನೆಗಳಲ್ಲೇ ತುಂಬ ಸುಲಭವಾಗಿ ನಾವು ಗಿಡಗಳಿಗೆ ಗೊಬ್ಬರನ ತಯಾರು ಮಾಡ್ಕೋಬೋದು. ನಾನು ಹಾಕಿದ್ದು ಕೆಮ್ಮಣ್ಣು. ಇದು ಆಗಿರೋದು ನೋಡಿ, ಕಲರ್ ಎಷ್ಟು ಚೇಂಜ್ ಆಗಿದೆ, ಗೊಬ್ಬರ ಯಾವ ರೀತಿ ಆಗಿದೆ ಅಂತ. ಇದನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ ಮತ್ತು ಹೂವು ಕೂಡ ತುಂಬ ಚೆನ್ನಾಗಿ ಬೀಳ್ತವೆ. ನಾವು ನೈಸರ್ಗಿಕವಾಗಿ ಈ ಥರ ಗೊಬ್ಬರನ ಗಿಡಗಳಿಗೆ ಹಾಕೋಬೋದು. ಹೂವಿನ ದಾರ ಎಲ್ಲ ನೋಡಿ ಯಾವ ರೀತಿ ಸುತ್ಕೊಂಡಿದ್ದಾವೆ ಅಂತ. ನಾನು ಇದೆಲ್ಲ ಕೊಳ್ತಿರೋದೇನೆಯ, ನಾನು ಬೇರೆ ವಿಡಿಯೋ ತೋರಿಸ್ತಿಲ್ಲ. ಅದು ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ವಿಡಿಯೋನ ರಿಯಲಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಕೊಳೆತು ಇದಾಗಿದೆ. ಇದನ್ನು ಗಿಡಗಳು, ಹೂವಿನ ಗಿಡಗಳಿಗಾಗಿರ್ಬೋದು, ತರಕಾರಿ ಗಿಡಗಳಿಗೆ ಯಾವುದಕ್ಕೆ ಒಂದಕ್ಕೆ ಹಾಕಿದ್ರೂ ಗಿಡ ತುಂಬ ಚೆನ್ನಾಗಿ ಬರ್ತವೆ. ಟೈಮ್ ಇಲ್ಲ ಅಂದರೂ ಈ ರೀತಿ ಮಾಡಿ ಇಟ್ಬಿಟ್ರೆ ನಮಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಪಾಟ್ ಕೆಳಗಡೆ ಓಪನ್ ಮಾಡ್ಕೊಂಡಾಗ ಈ ರೀತಿ ಗೊಬ್ಬರ ಆಗಿರುತ್ತೆ. ಅದನ್ನು ನಾವು ಗಿಡಗಳಿಗೆ ಹಾಕೋಬೋದು. ದುಡ್ಡು ಕೊಟ್ಟು ನಾವು ತೊಗೊಂಬರೋದ್ರ ಬದಲು ಗೊಬ್ಬರನ ಇಲ್ಲ ಬುಕ್ ಮಾಡಿ ತೊಗೊಳೋದ್ರ ಬದಲು ನಾವು ಮನೇಲೇ ಈ ಥರ ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೋಬೋದು.
ನಾನು ಇದೇ ರೀತಿ ಮಾಡ್ಕೊಳ್ಳೋದು. ಮತ್ತು ನನಗೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಕೊಟ್ಟಿಗೆ ಗೊಬ್ಬರನೂ ಜಾಸ್ತಿ ಯೂಸ್ ಮಾಡ್ತೀನಿ. ನೋಡಿ, ಅದೇ ಗೊಬ್ಬರನ ನಾನು ಇವಾಗ ಪಾಟ್ಗಳಿಗೆಲ್ಲ ಹಾಕ್ತಾಯಿದ್ದೀನಿ. ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರನ ಹಾಕಿಲ್ಲ. ಬರೀ ನಾನು ಮಾಡ್ಕೊಂಡಿರೋ ತುಂಬ ಬಲಿಷ್ಠವಾದ ಗೊಬ್ಬರ ಇದು. ಮನೇಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂತಹ ಗೊಬ್ಬರ. ಎಲ್ಲ ಗಿಡಗಳಿಗೂ ಕೂಡ ಈ ಗೊಬ್ಬರನ ನಾವು ಹಾಕ್ಕೋಬೋದು. ನಾನು ಸೇವಂತಿಗೆ ಸಸಿಗಳು ಇದ್ದಾವೆ, ಸ್ವಲ್ಪ ಪಾಟಲ್ಲಿ ಹಾಕಿರೋ 1-2 ಪಾಟ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಅದಕ್ಕೂ ಕೂಡ ನಾನು ಇದನ್ನು ಕೊಳ್ತಿದ್ದೆ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಧನ್ಯವಾದಗಳು ಸ್ನೇಹಿತರೆ.